ಇದೊಂಥರ ತುಂಬ ಅನ್ಯೂಶುವಲ್ ಅನಿಸ್ಬೋದು ನಿಮಗೆ. ಭಾಳ ವಿಶೇಷ ರೀತಿಯ ಒಂದು ಕಾರ್ಯಕ್ರಮನ ನಾವು ಇಟ್ಕೊಂಡಿದ್ದೇವೆ. ಬಿಕಾಸ್ ಕೊರಗಜ್ಜ ಸಿನಿಮಾ ಮಾಡುವ ಆರಂಭದಿಂದ ನಮಗೆ ಬೇರೆ ಬೇರೆ ರೀತಿಯ ಅಡೆತಡೆಗಳಾಗಲಿ, ತುಂಬ ಕಷ್ಟಗಳಾಗಲಿ. ಈಗ ನಿಮಗೆ ಗೊತ್ತಿರ್ಬೋದು, ವಿಜಯಲಕ್ಷ್ಮಿ ಸಿಂಗ್ ಮೇಡಮ್, ಜಗದೀಶ್ ಅವರು ಈ ಸಿನಿಮಾ ಮಾಡಬೇಕು ಅಂತ ಹೊರಟರು. ತುಂಬ ಜನ ಹೊರಟಿದ್ರು. ಅವ್ರು ಇತ್ತೀಚೆಗೆ ಒಂದು 15 ದಿವಸ ಶೂಟಿಂಗ್ ಕೂಡ ಮಾಡಿ ಇದು ಆಗೋಲ್ಲ ಅಂತ ಹೇಳಿ ಅದನ್ನು ಯಾವುದೋ ಕಾರಣದಿಂದಾಗಿ ತಪ್ಪು ಕಾಣಿಕೆ ಹಾಕಿ ಬಿಟ್ಟಿದ್ರು. ನಮಗೆ ಮಾಡ್ಲಿಕ್ಕೆ ಹೋದಾಗಲೂ ಮಾಡಬಾರ್ದು ಅಂತ ತುಂಬ ಜನ ಹೇಳಿದರು. ಆದರೆ ಯಾಕೋ ಗೊತ್ತಿಲ್ಲ, ನಾವು ಅಂದ್ಕೊಂಡು ದೇವರ ಬಗ್ಗೆ ನಮಗೆ ಭಕ್ತಿ ಇದೆ, ನಾವೀ ದೇವರನ್ನ ಆರಾಧನೆ ಮಾಡ್ತೇವೆ. ಮಂಗಳೂರಿನಲ್ಲಿ ಬಹುತೇಕ ಎಲ್ಲ ಭೂತಕೋಲಗಳನ್ನು ಆರಾಧನೆ ಮಾಡ್ತೇವೆ. ಅಂತಂದ್ರೆ ನಮ್ಮ ಭೂತಕೋಲ ದೈವದ ಬಗ್ಗೆ ಯಾಕೆ ಸಿನಿಮಾ ಮಾಡಬಾರ್ದು ಅಂತ ನಾವು ಪ್ರೊಡ್ಯೂಸರ್ ವಿದ್ಯಾರ್ಥಿಗಳೆಲ್ಲ ಮಾತಾಡ್ಕೊಂಡಾಗ ನಮಗೆ ಒಂದು ಮನಸ್ಸಿನಲ್ಲೇ ನಾವು ಸಂಕಲ್ಪ ಮಾಡ್ಕೊಂಡ್ವಿ, ಅಜ್ಜನ ಆಶೀರ್ವಾದ ಪಡ್ಕೊಂಡೇ ಮುಂದೆ ಹೋಗೋಣ ಅಂತ. ಸೊ ನಾವು ಕೋಲ ಸೇವೆ ಕೊಟ್ವಿ ಅಲ್ಲಿ ಮಂಗಳೂರಿನಲ್ಲಿ. ಆ ಕೋಲ ಸೇವೆ ಟೈಮಲ್ಲಿ ಹೊರಗೆ ದೈವದ ಹತ್ರ ಕೇಳಿದ್ವಿ, ಈ ತರ ಸಿನಿಮಾ ಮಾಡ್ತಾ ಇದ್ದೇವೆ, ಮಾಡಬಾರ್ದು. ಯಾಕಂದ್ರೆ ಆ ಟೈಮಲ್ಲಿ ಆಗ್ಲೇ ಕಾಂತಾರದೊಂದು ಬೇಕು ಬೇಡ ಅನ್ನುವಂತಹ ಒಂದು ಜಿಜ್ಞಾಸೆ ಮತ್ತೆ ಒಂದು ತೀರಾ ಕಾಂಟ್ರವರ್ಸಿ ನಡೀತಾ ಇತ್ತು. ನಮಗೂ ಭಯ ಆಯಿತು, ಅಳುಕಿತ್ತು. ಬಟ್ ಅಜ್ಜ ನನಗೆ ಮಾಡಿ ಮುಂದೆ ಹೋಗಿ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಒಂದು ಅನುಗ್ರಹ ಕೊಟ್ಟು, ಸೊ ಆ ಧೈರ್ಯದಿಂದ ನಾವು ಮುಂದೆ ಹೋದ್ವಿ. ಆದರೆ ಅಷ್ಟು ಸುಲಭವಾಗಿರಲಿಲ್ಲ. ಕಳೆದ 3 ವರ್ಷದಿಂದ ನಾವು ಮಾಡುವಂತಹ ಒಂದು ಭಾವನೆ ಅಥವಾ ಅದರ ಒಂದು ಪಾಡು ಬೇರೆ ಸಿನಿಮಾ ಮಾಡೋ ಥರ ಇಲ್ಲಿ ಜಗದೀಶ್ ಅವರ ಮುನ್ನೆ ವಿಜಯಲಕ್ಷ್ಮಿ ಸಿಂಗ್ ಅವರು ಹೇಳಿದ್ರು ಮಾಡೋದು 25 ಸಿನಿಮಾ ಮಾಡಿದವಳು ನನಗೆ ಒಂದು ಸಿನಿಮಾ ಮಾಡೋಕ್ಕೆ ಆಗಿಲ್ಲ ಅಂತ. ಬಟ್ ಬಹುಶಃ ಈ ಜರ್ನಿಯಲ್ಲಿ ನಮ್ಮ ಜೊತೆಗೆ ಇರುವವರು ಭವ್ಯ ಮೇಡಮ್ ಅವರು ಪ್ರತಿ ಇದರಲ್ಲೂ ಕೂಡ ಇಷ್ಟೊಂದು 150-160 ಸಿನಿಮಾ ಮಾಡಿದವರು, ಎಷ್ಟೋ ಸಿಲ್ವರ್ ಜೂಬ್ಲಿ, ಡೈಮಂಡ್ ಜೂಬ್ಲಿ ಸಿನಿಮಾಗಳನ್ನು ಕೊಟ್ಟವರು. ಬಹಳ ಮೇರು ನಟರ ಜೊತೆ ವಿಷ್ಣುವರ್ಧನಾಗಿ, ಶಂಕರ್ನಾಗ್, ಅಂಬರೀಷ್, ದೊಡ್ಡ ನಾಯಕರ ಜೊತೆ ನಟಿಸಿ ಮೋಸ್ಟ್ ಸಕ್ಸಸ್ಫುಲ್ ಆಗಿರೋ ಪೀಕ್ ಇರೋ ಟೈಮಲ್ಲಿ ಅವ್ರು ಚಿತ್ರರಂಗದ 10 ವರ್ಷ ಕಣ್ಮರೆ ಆಗಿಬಿಟ್ರು. ಮತ್ತೆ ನಮಗೆ ಬಂದರು. ಸೊ ಅವರು ಎವ್ರಿ ಸ್ಟೆಪ್ಪಲ್ಲಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಶುರುವಾದ ಸಿನಿಮಾ 1 ಕೋಟಿ ಬಜೆಟಲ್ಲಿ ನಾವು ಶುರು ಮಾಡಿದಾಗ ಪ್ರೊಡ್ಯೂಸರ್ 1 ಕೋಟಿ ಒಳಗೆ ಆಗಬೇಕು ಅಂತ ಕಂಡೀಷನ್ ಇತ್ತು. ಆಮೇಲೆ ಅದೀಗ ಬೆಳೀತಾ 40 ಕೋಟಿಗೆ ಬಂದು ನಿಂತಿದೆ. ಏನು ಹೊಸ ಟೆಕ್ನಾಲಜಿ ಬರ್ತಾ ಇದೆ, ಪ್ರೊಡ್ಯೂಸರ್ ಅದನ್ನ ಮಾಡೋಣ ಅಂತ ಒಮ್ಮೆ ಫಸ್ಟ್ ವಿದ್ಯಾಧರ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ಲಸ್ ಎಡಿಟರ್ ಇವ್ರ ಜೊತೆ ಡಿಸ್ಕಸ್ ಮಾಡಿದ್ರು. ಸುಳ್ಳಲ್ಲಿ ಮಾತಾಡ್ತಿದ್ರು, ಎಂಚ ಪಾಡ್ನ ಕಾಸು ಬರುವ ಅಂತ, ಹೇಗೆ ಹಾಕಿದ ದುಡ್ಡು ಬರ್ಬೋದು ಅಂತ ಇವರಿಬ್ಬರು ಯಾವ್ದಾದ್ರು ಡಿಸ್ಕಷನ್. ಸೊ ಒಂದಷ್ಟು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಅಫ್ಕೋರ್ಸ್ ಯಾಕಂದ್ರೆ ಅವರು ಬಿಸ್ನೆಸ್ ಅಲ್ಲಿ ತುಂಬಾ ಸಕ್ಸಸ್ಫುಲ್ ಆಗಿದ್ರು. ಅವರ ಜೀವನನೇ ಒಂದು ಸಿನಿಮಾ ಮಾಡೋದು, ಆ ರೀತಿಯಲ್ಲಿ ನಮ್ಮ ತ್ರಿವಿಕ್ರಮ್ ಅವ್ರದ್ದೊಂದು ಜೀವನ ಇದೆ. ತುಂಬಾ ಏನು ಗ್ರೌಂಡ್ ರೂಟ್ ಲೆವೆಲಿಂದ ಅವರು ಇವತ್ತು 100 ಕೋಟಿಯ ಬಿಸ್ನೆಸ್ ಮಾಡೋ ಲೆವೆಲ್ಗೆ ಬಂದಿದ್ದಾರೆ. ಸೊ ಅವರಿಗೆ ಬಿಸ್ನೆಸ್ ಎಲ್ಲ ರೀತಿಯ ಆಯಾಮಗಳು ಗೊತ್ತು. ಅದನ್ನ ಈ ಸಿನಿಮಾನು ಅಷ್ಟೇ ಮಾತಾಡ್ತಾ. ಆಮೇಲೆ ಮೊನ್ನೆ ಇತ್ತೀಚೆಗೆ ಜನವರಿ ನಿಮ್ಗೆ ಗೊತ್ತಿರ್ಬೋದು, ಆಡಿಯೋ ಲಾಂಚ್, ಜಿ ಮ್ಯೂಸಿಕ್ ಆಡಿಯೋ ಲಾಂಚ್ ತಗೊಂಡ್ಮೇಲೆ ನಾವು ರಿಲೀಸ್ಗೆ ಅಂತ ಹೊರಟ್ವಿ. ಪ್ರಮೋಷನ್ ಎಲ್ಲ ರೀತಿಯಲ್ಲಿ ಮಾಡಿದ್ವಿ. ಸುಮಾರು ಮಂಗಳೂರಿನಲ್ಲಿ ಕೋಲ ಮಾಡಿದಾಗ ನೀವೆಲ್ಲ ಬಂದಿರ್ಬೋದು, 3,000 ಜನ ಸೇರಿ. ಆಮೇಲೆ ನಮ್ಮ ಮಾನ್ಯ ಗೃಹ ಮಂತ್ರಿಗಳು ನಮಗೆ ಸಪರೇಟ್ ಇದು ಮಾಡಿ ಪೊಲೀಸ್ ಪ್ರೊಟೆಕ್ಷನ್ ಎಲ್ಲ ಭವ್ಯ ಮೇಡಮ್ ಕೊಡ್ತಿದ್ರು. ಗೃಹ ಮಂತ್ರಿಗಳಿಗೆ ನಾನು ನಿಜವಾಗ್ಲೂ ಆಭಾರಿ ಆಗ್ತೇವೆ. ಯಾಕಂದ್ರೆ ನಾವು ಏನು ಕಾರ್ಯಕ್ರಮ ಮಾಡಿದ್ರು ಬೆಂಗಳೂರಿನ ಒಂದು ಇನ್ಸ್ಟ್ರಕ್ಷನ್ ಮಂಗಳೂರಿನ ಪೊಲೀಸರಿಗೆ ಹೀಗೆ ಹೋಗ್ತದೆ, ಅವ್ರು ನೋಡ್ಕೊಳ್ಳಿ ಅಂತ. ಸೊ ಜನವರಿ ರಿಲೀಸ್ ಆದಾಗ ಟೈಮಲ್ಲಿ ಯಾರೋ ಅದರ 3D ಮಾಡ್ಬೋದು ಬಾಂಬೆಲಿ ನೋಡಿ ಹೇಳಿದ್ರು ಆಗ. ಬಟ್ ಆವಾಗ ಪ್ರೊಡ್ಯೂಸರ್ ಇನ್ನೂ ಮನಸ್ಸು ಮಾಡಿರಲಿಲ್ಲ. ಬಿಕಾಸ್ 2D ಇಂದ 3D ಕನ್ವರ್ಷನ್ ಅಂದ್ರೆ ಇಟ್ ಟೇಕ್ಸ್ ಲಾಟ್ ಆಫ್ ಮನಿ. ಲೈಕ್ ಒಂದು 15 ಕೋಟಿಯಿಂದ ಕಡಿಮೆ ಅಂತೂ ಯಾರು 2D to 3D ಕನ್ವರ್ಷನ್ ಮಾಡೋಕ್ಕಾಗಲ್ಲ. ಸೊ ಮಾಡೋಲ್ಲ ಅಂತ ಇತ್ತು. ಆಮೇಲೆ ಯಾರೋ 3 Idiots ಸಿನಿಮಾದವರು ಅದರ ಮೇನ್ ಟೆಕ್ನಿಷಿಯನ್ ಒಬ್ಬರು ನಮ್ಮ ಪ್ರೊಡ್ಯೂಸರ್ಗೆ ಮೀಟ್ ಆದಂತೆ ಹೇಳಿದ್ರು, ಈ ಥರ ಮಾಡಿದಷ್ಟು ಬಿಸ್ನೆಸ್ ಇದೆ ಅಂತ, ಬೇರೆ ಬೇರೆ ಲ್ಯಾಂಗ್ವೇಜ್. ಆ್ಯಂಡ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಬ್ಯೂಟರ್ಸ್ ಕೂಡ ಅದರ ಬಗ್ಗೆ ಇವರು ಡಿಸ್ಕಸ್ ಮಾಡಿದರು. ಸೊ ಆ ಒಂದು ಎಲಿಮೆಂಟನ್ನು ಇಟ್ಕೊಂಡು ಮತ್ತೊಂದಷ್ಟು ಕೋಟ್ಯಾಂತರ ರೂಪಾಯಿಗಳನ್ನು ಮಾಡ್ಕೊಂಡು ಈಗ ಸುಮಾರು ಒಂದು 60% 3D ವರ್ಕ್ ಮುಗ್ದಿದೆ. ಅಂದರೆ ಅದು ನಾನು ನಿಜವಾಗಿ ಹೇಳ್ತೇನೆ, ಸಿನ್ಸಿಯರ್ ಆಗಿ ಹೇಳ್ತೇನೆ, ಇದ್ರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ ಅಥವಾ ಕೃತಕತೆ ಇಲ್ಲ. ಇದು ನಾನು ಮಾಡಿದ ಸಿನಿಮಾ ಅಂತ ನನಗೆ ಯಾವತ್ತೂ ಅನ್ಸಲ್ಲ. ನಾನು 3D ನೋಡಿದಾಗ ಇನ್ಫ್ಯಾಕ್ಟ್ ನಾನು ಒಂಥರ ಒಂದು ಮಗುವಿನ ಥರ ನಾನು ಕಿರ್ಚಾಡಿದೆ ಅಲ್ಲಿ. ದ ವೇ ಇಟ್ ಹಸ್ ಕಮ್ ಔಟ್. ನಾನು ಬಹಳ ಹೆಮ್ಮೆಯಿಂದ ಮತ್ತೆ ಬಹಳ ಒಂದು ನಾನು ತುಂಬ ಸಣ್ಣ ಇದ್ರಾಗ ಹೇಳ್ತಾ ಇದ್ದೇನೆ, ಒಂದು ಯಾವುದೇ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಇಂಟರ್ನ್ಯಾಷನಲ್ ಸಿನಿಮಾಕ್ಕಿಂತಲೂ ಕಡಿಮೆ ಇಲ್ಲ ಥರ ನಮ್ಮ ಕೊರಗಜ್ಜ ಬರ್ತಾ ಇದೆ. ಆ ಟೆಕ್ನಿಷಿಯನ್ಸ್ 40-45 ಜನ 3D ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಅದು ನೋಡೋದೇ ಒಂದು ಆನಂದ, ಇಟ್ಸ್ ಅ ಸೆಲೆಬ್ರೇಷನ್ ಅಂತ ಹೇಳ್ಬೋದು. ಸೊ
ತಿರುಗಿ ಈಗ ಮನೆ ಇದೆಲ್ಲ ನೋಡುವಾಗ ಮನೆ ಚೈನಾದ ಒಂದು ಹಾಂಗ್ಕಾಂಗ್ ಮತ್ತೆ ಬೀಜಿಂಗ್ ಇಂದ ಇದನ್ನು ಡಬ್ಬಿಂಗ್ ಮಾಡುವಂತ ಒಂದು ಆಫರ್ ಕೂಡ ಬಂದಿದೆ, ಆಪರ್ಚುನಿಟಿ. ಅಂಡ್ ಭಾರತಕ್ಕಿಂತ ಜಾಸ್ತಿ ಚೈನಾದಲ್ಲೇ ಥಿಯೇಟರ್ಗಳಿದೆ. ಭಾರತದಲ್ಲಿ ಸುಮಾರು 9,000 ಥಿಯೇಟರ್ ಇದ್ರೆ ಚೈನಾದಲ್ಲಿ 25,000 ಥಿಯೇಟರ್ ಇದೆ. ಚೈನಾ ತುಂಬಾ ದೊಡ್ಡ ಮಾರ್ಕೆಟ್ ಇಂಡಿಯನ್ ಸಿನಿಮಾಗಳಿಗೆ ಕೂಡ. ಸೊ ನಮ್ಮ ನಿರ್ಮಾಪಕರಿಗೆ ಯಾವುದೋ ಒಂದು ಚಾನಲ್ ಸಿಕ್ತು, ನನ್ನನ್ನು ಕಳಿಸಿದ್ರು ಕಲ್ಕತ್ತಾದಲ್ಲಿ ಮಾತಾಡ್ಲಿಕ್ಕೆ. ಡಿಸ್ಟ್ರಿಬ್ಯೂಟ್ ಬಹಳ ದೊಡ್ಡ ಡಿಸ್ಟ್ರಿಬ್ಯೂಟರ್, ಈ ಇಂಪೋರ್ಟ್ಸ್ ಮೇಜರ್ ಇಂಗ್ಲಿಷ್ ಆಮೇಲೆ ಫಾರಿನ್ ಫಿಲ್ಮ್ಸ್ ಟು ಇಂಡಿಯಾ. ಟಾಪ್ ಮೋಸ್ಟ್ ವ್ಯಕ್ತಿ ಜೊತೆ ಇವ್ರದ್ದು ಇದಾಯಿತು, ನಾನು ಕಳಿಸಿ ನಾನು ಮಾತಾಡಿದೆ. ಸೊ ಈಗ ಹಾಂಗ್ಕಾಂಗ್ ಮತ್ತು ಬೀಜಿಂಗ್ ಹೋಗಿ ಅದನ್ನು ಚೈನಾದಲ್ಲೂ ಕೂಡ ಮಾಡ್ತಾ ಇದ್ದೇವೆ. ಯಾವ ಸ್ಟೇಜಲ್ಲಿ ಇದೆ? ಅದೇ ಈಗ ರಿಲೀಸ್ ಸ್ಟೇಜ್ ರೆಡಿ, 2D ಅಲ್ಲಿ ಪಕ್ಕ, 3D ಒಂದು 60% ಆಗಿದೆ. ಇನ್ನೊಂದು ಕೆಲವು, ಯಾಕಂದ್ರೆ ಇದು ಏನಾಗಿದೆ ಸರ್ ಅಂದರೆ ನಾನು ಏನು ಹೇಳ್ತೇನೆ ಅದು ನನ್ನ ಕಂಟ್ರೋಲ್ ಇಲ್ಲ, ಅದು ಹಂಗೆ ಇನ್ನೊಂದು ಬಂದು ಯಾರು ಹೇಳ್ತಾ ಇದ್ರು ನೆಕ್ಸ್ಟ್ ಯಾವುದೇ ಟೆಕ್ನಾಲಜಿ ಬರಬಾರ್ದು, ಪ್ರೊಡ್ಯೂಸರ್ ಹೋಗಿ ಯಾವ್ದು ಮಾಡ್ಕೋಣ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಟೆಕ್ನಾಲಜಿ ಬರೋದಕ್ಕಿಂತ ಮುಂಚೆ ಇದು ನಮ್ಮ ರೆಡಿ, ಯಾರು ನೋಡೋ ಮಟ್ಟದಲ್ಲಿ ರೆಡಿ ಇದೆ. ಮೊನ್ನೆ ನಮ್ಮ ಗೋಪಿ ಸುಂದರ್ ಮ್ಯೂಸಿಕ್ ಮಾಡಿದಂಥ ಸೌತ್ ಮೋಸ್ಟ್ ಪ್ರಾಮಿನೆಂಟ್ ಮ್ಯೂಸಿಕ್ ಡೈರೆಕ್ಟರ್, ಅವರು ಕೂಡ ತುಂಬ ಒಂಥರ ಮೋಸ್ಟ್ ಅವೇಟೆಡ್ ಸಿನಿಮಾ ಅಂತ ಅನ್ನೋ ರೀತಿಯಲ್ಲಿ ಆ ಥರ ಬಂದಿದೆ ಕೂಡ. ಅದು ನಾನು ಹೇಳ್ತೇನೆ, ಇದು ಸುಧೀರ್ ಅತ್ತ ಅವರು ಡೈರೆಕ್ಟ್ ಮಾಡಿದ ಸಿನಿಮಾ ಅಲ್ಲ, ಆ ಕೊರಗಜ್ಜ ಸಿನಿಮಾ ನನ್ನಂತ ಒಬ್ಬ ನಿರ್ದೇಶಕನಾಗಿ ಮಾಡಿದೆ, ಅಷ್ಟು ಮಾತ್ರ. ನಾನು ಹಾಂ ಸರ್, ಈಗ 3D ಕೂಡ ಬಹಳಷ್ಟು AI ನಡೀತಾ ಇದೆ, ಕೆಲವು ಕಲೆಕ್ಷನ್ಸ್ ಎಲ್ಲ. ಒಂದು ಸಾಂಗ್ ಅಂತೂ ಪೂರ್ತಿ AI ಮಾಡಿದೆ, ಶ್ರೇಯಾ ಘೋಷಾಲ್ ಮತ್ತೆ ಅರ್ಮನ್ ಮಲಿಕ್ ನೀವೇ ನಿರ್ದೇಶಕ, ನಿಮಗೆಲ್ಲ ತೋರಿಸಿದೆ. ಅದು ಕಂಪ್ಲೀಟ್ AI ಆಗಿದೆ. ಆಮೇಲೆ ಬಹುತೇಕ AI ಟಚ್ಅಪ್ಗಳು ಡ್ಯೂರೇಷನ್ ಎಷ್ಟು? 2 hours 15 minutes ಇತ್ತು. ಈಗ 3D ಮಾಡೋದ್ರಿಂದ ಒಂದು 2 hours 18 minutes ತನಕ, ಮೊನ್ನೆ ಒಂದು 3 minutes ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಆಗಿದೆ. ಆಮೇಲೆ ಮತ್ತೊಂದು ಅದೇ ಆ 3 minutes ರೀಸನ್ ಅಂದರೆ ಟೈಟ್ಲ್ ಒಂದು ಬೇರೆ ಒಂದು ಕಾನ್ಸೆಪ್ಟ್ ನಾವು ಮತ್ತೆ ರೀಶೂಟ್ ಮಾಡಿದ್ವಿ ಕೂಡ. ಈ ಕಂಟೆಂಟ್ ಜಾಸ್ತಿ ಇದ್ದಾಗ ಕೆಲವು ಸೆಕೆಂಡ್ ಪಾರ್ಟ್ ಮಾಡ್ಕೊಳ್ತಾರೆ. ಇಲ್ಲ ಸರ್, ಅಜ್ಜಲು ಸಾಧ್ಯವೇ ಇಲ್ಲ. ಇದು ಸಿನಿಮಾ ಅದಂದ್ರೆ ಹೇಳಿದಲ್ಲ, ಆ ಥರ ದುಡ್ಡಿಗೋಸ್ಕರ ಮಾಡೋ ಸಿನಿಮಾ ಅದೇನೋ ಸಿನಿಮಾ ಆಗ್ತಾ ಹೋಯ್ತು. ಈ ಸಿನಿಮಾದ ಒಂದು ಪವಾಡಗಳು ಬೇರೆ ಥರ ಇತ್ತು. ನಾನು ಹೇಳ್ತೇನೆ, ಮೊನ್ನೆ ಶ್ರುತಿ ಒಂದು ಕೋಲ ಸೇವೆ ಮಾಡಿದ್ವಿ, ಅವಾಗ ದೈವದ ಹತ್ರ ಹೇಳಿದ್ರು. ನಮ್ಮ ಸ್ಟುಡಿಯೋ ಬಾಂಬೆಯಲ್ಲಿದೆ. ಸೊ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಶ್ರುತಿ ಮೇಡಮ್ಗೆ ಫೋನ್ ಮಾಡಿ ಹೇಳಿದರು, ಇವರು ನಾಳೆ ಡೈರೆಕ್ಟರ್ ಬರ್ತಾರೆ ಕತೆ ಹೇಳೋಕ್ಕೆ ಅಂತ. ಶ್ರುತಿ ಮೇಡಮ್ ಹೇಳಿದ್ರೆ, ಡೈರೆಕ್ಟ್ರಾ? ಹೌದು, ಬಂದ್ರಲ್ಲ ಯಾವತ್ತು? 2 days ಆಯಿತು, ಮತ್ತೆ ಕತೆ ಹೇಳಿದರು. ಏನು ಕತೆ? ಇದೇ ಬೈರಕ್ಕೆ ಪಾತ್ರ, ಇದರ ಬಾಳೆ ಗಿಡದ ಹತ್ರ ಹೋಗಿ ಹುಡ್ಕೋದು ತಾನೇ. ನಾನು ಬರ್ದಲ್ಲ ಇದು ಸರ್ ಹೇಳ್ತಾ ಇದ್ದಾರೆ ಅಂತ ಇವರಿಗೆ ಡೌಟ್ ಬಂತು, ನೀನೆಲ್ಲ ನನಗೆ ಹೇಳೋದೇನಾದ್ರು ಕಾಂಪ್ಲೇಂಟ್ ಶ್ರುತಿ ಮೇಡಮ್ ಮನೆಗೆ ಹೋದೆ ಅಂತ. ನಾನೇ ಹೋಗಿರ್ಲಿಲ್ಲ. ಆಮೇಲೆ ಇದನ್ನೊಂದು 2-3 ಕಡೆ ಬೇರೆ ಬೇರೆ ಸಿಚುವೇಶನ್ ಹೇಳಿದ್ದೆ ಕೂಡ. ಬಟ್ ಅಲ್ಲಿ ಹೋಗಿ ನಾನು ಬಂದ ಕತೆ ಅವ್ರಿಗೆ ಯಾರು ಹೇಳಿದ್ರು ಅಂತ ಗೊತ್ತಾಗ ಈ ತರ ಪವಾಡಗಳು. ನಾನು ಎಷ್ಟೋ ವಿಚಾರ ಹೇಳಿಲ್ಲ. ನಾವು ಲೊಕೇಶನ್ ಹಂಟಿಂಗ್ ಟೈಮಲ್ಲಿ ಕೂಡ ಒಂದು ಯಾಕಂದ್ರೆ ಹೊರಗಜ್ಜೆದ 800 ವರ್ಷಗಳ ಹಿಂದೆ. ಸೊ ಅಂತ ಒಂದು ಕಾಡಿನ ವಾತಾವರಣ ಹುಡುಕ್ತಾ ಹೋದೆ ನಾನು. ಇವರು ಬೆಳ್ತಂಗಡಿ ಹೋಗು ಅಂತ ಹೇಳಿ, ಇವರು ಬೆಳ್ತಂಗಡಿ ನಮ್ಮ ಪ್ರೊಡ್ಯೂಸರ್. ಸೊ ಅಲ್ಲಿ ಒಂದು ಬೇರೂರು ಅಂತ ಜಾಗದಲ್ಲಿ ನೋಡ್ತಾ ಹೋಗುವಾಗ ಹುಡುಕಾದ ಒಂದು ಬಹಳ ದಟ್ಟವಾದ ಗೊಂಡಾರಣ್ಯ ತರ ಒಂದು ಜಾಗ ಸಿಕ್ತು. ಬಟ್ ಸಾಯಂಕಾಲ 6:30 6:45 ಆಗಿತ್ತು. ಯಾರು ಹತ್ರ ಕೇಳೋದು, ಯಾರು ಕಾಣ್ತಾ ಇರಲಿಲ್ಲ, ಯಾರು ಕಾಡು ಅಂತ ಗೊತ್ತಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾವ್ದು ಬೋರ್ಡ್ ಕೂಡ ಇರಲಿಲ್ಲ. ಅಷ್ಟೊತ್ತಿಗೆ ಆಗುವಾಗ ಇನ್ನೊಂದು ಮುಸ್ಕಾಗಿತ್ತು. ಮುಸ್ಸಂಜೆ ಒಂದು ಅಜ್ಜಿ ಬಂತು, ಪೂರ್ತಿ ಗೂನು ಬೆನ್ನಿನ ಅಜ್ಜಿ. ನಮ್ಮ ವಿದ್ಯಾರ್ಥಿ, ನಮ್ಮ ಕ್ಯಾಮರಾ ಟೀಮ್ ಇತ್ತು, ನಮ್ಮ ಶಶಾಂಕ್ ಅಂತ ಮ್ಯಾನೇಜರ್ ಎಲ್ಲರೂ ಇದ್ರು. ಮತ್ತೆ ಕೇಳಿ ಬೇರೆ ಹತ್ರ ಕೇಳೋದು, ಅಜ್ಜಿ ಹತ್ರ ಕೇಳಿದ್ವಿ, ಅಜ್ಜಿ ಕಾಡು ಯಾರು ಅಂತ. ತುಳರು ಹೇಳಿದ್ರು. ಅಲ್ಲಿ ಮುಂದೆ ಹೋಗಿ ಎಡಕ್ಕೆ ತಿರುಗಿದ್ರೆ ಅಲ್ಲಿ ಗೌಡ್ರಿದೆ, ಗೌಡ್ರ ಕಾಡು ಅಂತ ಹೇಳಿದ್ರು. ಸೊ ವಿದ್ಯಾರ್ಥಿ ಹೋಗಿ ಗೌಡ್ರ ಹತ್ರ, ಗೊತ್ತಿಲ್ಲ ಗೌಡ್ರಿದ್ದಾರೆ, ಗೌಡ್ರು ನಾನೇ ಅಂತ. ಇಲ್ಲಿ ಕಾಡು ಯಜಮಾನ ನಾನೇ, ಏನಾಗಬೇಕು? ನಮ್ಗೆ ಈ ಥರ ಶೂಟಿಂಗ್ ಅಂತ ನಿಮ್ಗೆ ಯಾರು ಹೇಳಿದ್ರು? ಅದು ನಿಮ್ಮನೆ ಆ ಹೆಜ್ಜೆ ಹೇಳಿದ್ರು. ನಾನು ಈಗ ಯಾವುದೇ ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ದೆ, ನಾನು ಕೆಲಸದವಳು ಅಂತ ಹೇಳಿದ್ರು. ನಾವು ಇವ್ರು ಹೇಳಿದ್ರು, ನಿಮ್ಮ ಕೆಲಸದವಳು ಹೇಳಿದ್ರು. ಯಾವ ಕೆಲಸದವಳು? ಅದೇ ಒಂದು ಗೂನು ಬೆನ್ನಿನ ಅಜ್ಜಿ. ನಮ್ಮಲ್ಲಿ ಅಂತ ಗೂನು ಬೆನ್ನಿನ ಕೆಲಸದವಳು ಯಾರು ಇಲ್ಲ ಅಂತ ಅವ್ರು ಹೇಳಿದ್ರು. ಆಮೇಲೆ ನಾನು ಸುಮಾರು 35-40 ದಿವಸ ಅಲ್ಲಿ ಶೂಟಿಂಗ್ ಮಾಡಿದ್ದೇನೆ ಆ ಏರಿಯಾದಲ್ಲಿ. ಅಜ್ಜಿಯನ್ನು ನಾನು ಯಾವತ್ತೂ ನೋಡಿಲ್ಲ. ಸೊ ಈ ತರ ಒಂದು ನೋಡಿ ಸರ್, ಇದೆಲ್ಲ ಏನ್ ಗೊತ್ತ, ಒಂದು ಅನುಭವ. ನಿಮ್ಗೆ ಅಲ್ಲಿ ಕೇಳೋದಂದ್ರೆ ವಿಕ್ರಮ ವೇತಾಳ ಕತೆ, ಚಂದಮಾಮ ಕತೆ ತರ ಅನ್ಸ್ಬೋದು. ನಾವು ಅದನ್ನ ಅನುಭವಿಸಿದ್ದೀವಿ ಇಂಥ ಬಹಳಷ್ಟು ಘಟನೆಗಳು. ಸೊ ಅವಾಗ ಗೊತ್ತಾಯ್ತು, ಇದು ಆ ದೈವವೇ ಇದರ ಹಿಂದೆ ನಿಂತು ಮಾಡ್ತಾ ಇದೆ ಅನ್ನುವಂಥದ್ದು ನಾನು ಸಂಪೂರ್ಣವಾಗಿ ನಂಬಿದ್ದೇನೆ.
ಚೈನೀಸ್ ಡಬ್ಬಿಂಗ್ ಇದೆ, ಹಾಂಗ್ಕಾಂಗ್ ಮತ್ತು ಬೀಜಿಂಗಿಂದ ಡಿಸ್ಟ್ರಿಬ್ಯೂಟರ್ಸ್ ಸ್ಟುಡಿಯೋಸ್ ರೆಡಿ ಇದೆ. ಸೊ ಅವರು ಚೈನಾದಂತೆ ಅಂತ ಚೀನಿ ತೈಪೆ ಸೇರಿ ಅಲ್ಲೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ. ನಂಬಿಕೆ ಇರಲಿಲ್ಲ ಮೊದಲು, ಬಟ್ ಈಗ ಈ ಪಿಕ್ಚರ್ ಸಾಧಾರಣ 3 ವರ್ಷಗಳಾಯಿತು. ಈ ನಡೆದು ಬಂದ ಜರ್ನಿಯಲ್ಲಿ ನಾನೀಗ ನಾಸ್ತಿಕನಿಂದ ಆಸ್ತಿಕನಾಗಿ ಬದಲಾಗಿದ್ದೇನೆ. ಸಾಧಾರಣ ಇನ್ನು 2 ಪಿಕ್ಚರ್ ಸೈನ್ ಮಾಡಿದ್ದಾರೆ ಈಗ ನಮ್ಮ ಡೈರೆಕ್ಟರ್. ಆದ್ರೂ ಈಗ ಈ ಚಿತ್ರವನ್ನು ಕಂಪ್ಲೀಟ್ ಮಾಡಿ ಮುಂದೆ ಹೋಗ್ತೇನೆ ಅಂತ ಹೇಳ್ಬಿಟ್ಟು ಧೈರ್ಯ ತಗೊಂಡು ಈ ಚಿತ್ರ ಇನ್ನೊಂದು 15 ದಿನದಲ್ಲಿ ಮುಗಿಯುತ್ತೆ. ಈಗ ಅದನ್ನು ಮುಗಿಸ್ಬಿಟ್ಟೆ ಹೋಗ್ತೇನೆ ಅಂತ ಹೇಳಿದ್ದಾರೆ. ಆಕ್ಚುಲಿ ಅಲ್ಲ, ನಮ್ ಸೈಡ್ ಬೇರೆ 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 ಪ್ರೊಡ್ಯೂಸರ್ ದೊಡ್ಡ ಪ್ರೊಡ್ಯೂಸರ್. ಸಾಧಾರಣ 3 ವರ್ಷ ಜೀವ ಕೈಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದು. ಪ್ರತಿ ಶೂಟಿಂಗ್ ಸ್ಟೇಜ್ ಅಲ್ಲೂ ನಾನು ಸೈಟ್ ಅಲ್ಲಿ ಇದರಲ್ಲಿ ಶೂಟಿಂಗ್ ಅಲ್ಲಿ ಇರ್ತಾ ಇರಲಿಲ್ಲ. ಎಸ್ಪೆಷಲಿ ನಮ್ಮ ಸಂದೀಪ್ ಸುಪಾರ್ಕರ್ ಅವರು ಇಲ್ಲಿ ಸೋಮೇಶ್ವರದಲ್ಲಿ ಶೂಟಿಂಗ್ ಮಾಡುವಾಗ ಅವತ್ತು ಏನ್ ಅನ್ಸದೆ ಏನೋ ಗೊತ್ತಿಲ್ಲ, ಬೆಳಿಗ್ಗೆ ರಾತ್ರಿಯಿಂದ ಅದೊಂದು, ಆಮೇಲೆ ಕುದುರೆಮುಖದಲ್ಲಿ, ಆಮೇಲೆ ಇದು ಫಾರೆಸ್ಟ್ ಇದರಲ್ಲಿ ಶೂಟ್ ಮಾಡ್ತಾ ನಮ್ಗೆ ಏನ್ ಆಗುತ್ತೆ ಮುಂದೆ ಏನಾಗುತ್ತೆ ಅಂತ ಗೊತ್ತೇ ಇರಲಿಲ್ಲ. ಆಕ್ಚುಲಿ ಏನೋ ಇಲ್ಲಿ ತನಕ ಬಂದಿದೆ, ಆ ಕೊರಗೆ ತನಕ ನಮ್ಮಲ್ಲಿ ಗ್ಯಾರಂಟಿ ಆಗಿ ಇದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೇನೆ. ಈಗ ಇನ್ನು ಆಗಲ್ಲ, ಇನ್ನು ಯಾವ ಟೆಕ್ನಾಲಜಿ ಇಲ್ಲ. ಬಟ್ ನಮ್ಮ ಬ್ಯಾನರ್ ಅಲ್ಲಿ ಆತರ ಬರ್ಲಿ ಅಂತ ಹೇಳ್ಬಿಟ್ಟು ಈಗ ಕನ್ನಡದಲ್ಲಿ ಇದು 4ನೇ ಸಿನಿಮಾ ಅಥವಾ 5ನೇ ಸಿನಿಮಾ ಇರ್ಬೋದು ಅಂತ ಕಾಣಿಸ್ತದೆ ನನಗೆ. 3D ಅಂದ್ರೆ 2ನೇ ಸಿನಿಮಾ ಈಗ ನಿಮ್ಗೆ ಗೊತ್ತಿಲ್ಲ. ಇದು 3ನೇ ಅಥವಾ 4ನೇ ಪಿಕ್ಚರ್ ಅಷ್ಟೇ. ಫುಲ್ ಪೇಜ್ ಆಗಿ 2. ಜಾಸ್ತಿ ಯಾವುದಕ್ಕೆ ಖರ್ಚಾಗಿದೆ? ಮೇಕಿಂಗ್ ಅಲ್ಲಿ ಖರ್ಚಾಗಿದೆ ಸರ್. 3Dಗೆ ಮೇಜರ್ ನೋಡುವಾಗ ಆಲ್ಮೋಸ್ಟ್ ಒಂದು 12 crore ತನಕ ಟೆಕ್ನಾಲಜಿಗೆ ಜಾಸ್ತಿ ಆಗಿದೆ. ಈ ಟೆಕ್ನಾಲಜಿ ವೈಸ್ ನಮ್ಮ ಗೋಪಿ ಸುಂದರ RR ಮಾತ್ರ ಕೊಟ್ಟಿದ್ದಾರೆ. ಅದರಲ್ಲಿ ಸುಧೀರ್ ಅವರ ತುಂಬಾ ಎಫರ್ಟ್ ಇದೆ. ಅದ್ರ ಜೊತೆಗೆ ಜಗಳ ಆಡೋದು ಏನೋ ಕೆಲಸ ಮಾಡಿದ್ದಾರೆ ಅವರು. ಅಲ್ಲಲ್ಲ, ಅದಾಗಿಲ್ಲ ಅಂದ್ರೆ ಆಗ್ಲೇಬೇಕು ಅಂತ ಹೇಳ್ಬಿಟ್ಟು ಹೌದು ಮಾಡಿದ್ದಾರೆ. AI, VFX, ಅದರಲ್ಲಿ ಈಗ 3D ಅಡ್ವಾನ್ಸ್ ಟೆಕ್ನಾಲಜಿ, ಆಮೇಲೆ ನಮ್ದು ಇದು ಬಂದ್ಬಿಟ್ಟು ಡೋಲ್ಬಿ 7 ಅಟ್ಮಾಸ್ ಮಾಡಿದ್ದೇವೆ. ಏನೇನು ಇಂಡಸ್ಟ್ರಿಯಲ್ಲಿ ಏನೇನು ಬಂದಿದೆ ಕಂಪ್ಲೀಟ್ ನಮ್ಮ ಫಿಲ್ಮ್ ಅಲ್ಲಿ ನೋಡ್ಬೋದು. 3D ಮಾತ್ರ ಅದ್ಭುತವಾಗಿ ಬಂದಿದೆ. ಅದ್ಭುತ ಅಂದ್ರೆ ಅದ್ಭುತ. ನಾನು ಯಾಕೆ ಇದು ಮಾಡಿದ್ದೇನೆ ಅಂದ್ರೆ ಆ ಕ್ವಾಲಿಟಿಯಲ್ಲಿ ಬಂದಿದೆ ಫಿಲ್ಮ್. ನೀವು ಯಾವುದೇ ಇಂಟರ್ನ್ಯಾಷನಲ್ ಫಿಲ್ಮ್ ನ ಕಂಪೇರ್ ಮಾಡಬಹುದು ಈ ಚಿತ್ರದ ಬಗ್ಗೆ. ನನಗೇನು ನನ್ನ ಅಂದಾಜು ಪ್ರಕಾರ ಆಗಸ್ಟ್ ಖಂಡಿತ ಆಗುತ್ತೆ ಪಕ್ಕ. ನಮಸ್ಕಾರ. ನನಗನ್ನಿಸ್ದಾಗೆ ಈ ದೈವದ ಕೊರಗಜ್ಜ ಇದೇ ಮೊಟ್ಟ ಮೊದಲ ಬಾರಿಗೆ ಮೂವಿ ಬರ್ತಾ ಇರೋದು ಅನ್ಸುತ್ತಲ್ಲ ಸರ್? ದೈವದ ಬಗ್ಗೆ ಮೊಟ್ಟ ಮೊದಲನೇದಾಗಿ 3D ಬರ್ತಾ ಇರೋದು ಇದೊಂದು ಸಂತೋಷದ ವಿಷಯ ಕೂಡ. ನಿಮಗೆ ಆಲ್ಮೋಸ್ಟ್ ಈಗ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಾಗಿದೆ. ಈಗ ತಾನೇ ಡೈರೆಕ್ಟರ್ ಪ್ರೊಡ್ಯೂಸರು ಮಾತಾಡಿದ್ದಾರೆ. ಇದೊಂದು ಸಣ್ಣ ಪ್ರಮಾಣದಲ್ಲಿ ಮಾಡುವಂಥ ಚಿತ್ರ ಇಷ್ಟೊಂದು ದೊಡ್ಡದಾಗಿ ಬೆಳೆದು ನಿಂತಿದೆ ಅಂದರೆ ಅದು ಅಜ್ಜನ ಆಶೀರ್ವಾದವೇ ಸರಿ. ಹೀಗೆ ಬಹಳಷ್ಟು 3 ವರ್ಷಗಳಿಂದ ಬಹಳಷ್ಟು ತೊಂದರೆಗಳಿಂದ ಹಿಡಿದು ಕಷ್ಟಗಳಿಂದ ಹಿಡಿದು ಬಹಳಷ್ಟು ಅಡೆತಡೆಗಳು ಬರ್ತಾ ಇತ್ತು. ಅದನ್ನೆಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಸೊಲ್ಯೂಷನ್ ಸಿಕ್ಕಿ ಪಾರು ಮಾಡಿ ಈ ಒಂದು ಮಟ್ಟಕ್ಕೆ ಬರ್ತಿದೆ ಅಂದರೆ ಅದು ಅಜ್ಜನ ಕೃಪೆ, ಅವರ ಆಶೀರ್ವಾದ. ಇವರ ಡೆಡಿಕೇಶನ್ ಅಂತೂ ಸುಧೀರ್ಜಿ ಅವರ ಡೆಡಿಕೇಶನ್ ಅಂತೂ ತುಂಬ ಅದ್ಭುತ. ಯಾವುದೇ ಒಂದು ಸಣ್ಣ ವಿಷಯ ತೆಗೆದರೂ ಅದ್ರ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನ ಸಂಗ್ರಹಿಸಿ ಈ ಒಂದು ಸಬ್ಜೆಕ್ಟ್ ಬಗ್ಗೆ ಬಹಳ ಅದ್ರ ಬಗ್ಗೆ ಸ್ಟಡಿ ಮಾಡಿ ಅದ್ರ ಬಗ್ಗೆ ಹಿನ್ನೆಲೆ ಏನು ಹೇಗೆ ಅಂತ ಪೂರ ಒಂದು ನಾಲೆಡ್ಜು, ಒಂದು ಸಾಹಿತ್ಯ ಭಂಡಾರ ಇರ್ಬೋದು ಅವರ ಒಂದು ಇದರಲ್ಲಿ. ಅಷ್ಟು ಡೆಡಿಕೇಶನ್ ಇದೆ ಈ ಚಿತ್ರದಲ್ಲಿ ಅವರಿಗೆ. ಹಾಗೆ ನಮ್ಮ ತ್ರಿವಿಕ್ರಮ್ ಸರ್ ಅಷ್ಟೇ. ಈ ಚಿತ್ರಕ್ಕೆ ನಿಮಗೆ ಗೊತ್ತು, ಈ ಒಂದು ಸ್ಟೇಜಲ್ಲಿ ಬಂದು ನಿಂತಿದೆ ಅಂದರೆ ಅವರ ಒಂದು ಸಪೋರ್ಟ್ ಇಲ್ಲದ್ರಲ್ಲಿ ಚಿತ್ರ ಆಗೋದಿಲ್ಲ. ಇನ್ನೊಬ್ಬರು ನಮ್ಮ ವಿದ್ಯಾಧರ್ ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು, ಅವರು ಅಷ್ಟೇ. ಎಲ್ಲ ಒಂದು ಎಡಿಟಿಂಗಿಂದ ಹಿಡಿದು ಎಲ್ಲ ಮೇಲ್ವಿಚಾರಣೆಯಿಂದ ಅವರೇ. ದೀಸ್ 3 are the pillars of this movie.
ಬೆನ್ನೆಲುಬು ಅಂತ ಹೇಳ್ಬೋದು. ಸೊ ಇಬ್ಬರು ಮೂವರಿಗೂ ನಾನು ಹೇಳ್ತೀನಿ ಅವರಿಗೆ ಈ ಚಿತ್ರ ಇನ್ನೂ ದೊಡ್ಡದ ಮಟ್ಟಿಗೆ ಸಕ್ಸಸ್ ಆಗಲಿ ಸರ್, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ. ಚಿತ್ರದಲ್ಲೇ ಕೂಡ ಅಷ್ಟೇ ಕಬೀರ್ ಬೇಡಿ ಸರ್ ಇದ್ದಾರೆ, ಒಳ್ಳೊಳ್ಳೆ ಆರ್ಟಿಸ್ಟ್ಗಳನ್ನ ಹಾಕಿದ್ದಾರೆ, ಶ್ರುತಿ ಇದ್ದಾರೆ, ಸಂದೀಪ್ ಸುಬರ್ಕರ್ ಇದ್ದಾರೆ, ನಮ್ಮ ಹೀರೋ ಹೆಸರು ಗೊತ್ತಿಲ್ಲ, ದೇ ಆರ್ ಆಲ್ಸೋ ಡಿಡ್ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ಒಳ್ಳೆ ಟೀಮ್ ಕೂಡ ಇದು. ನಾವು ಮಲಯಾಳಮಲ್ಲಿ ಪ್ರೆಸ್ ಮೀಟ್ ಮಾಡಿದ್ವಿ, ಆವಾಗ ಕಬೀರ್ ಬೇಡಿ ಸರ್ ಬಂದಿದ್ರು. ಭಾಳಷ್ಟು ಈ ಚಿತ್ರದ ಬಗ್ಗೆ ಅವ್ರಿಗೆ ಭಾಳಷ್ಟು ಒಂದು ಹೆಮ್ಮೆ, ಗೌರವ, ತುಂಬ ಒಂದು ವಿಶೇಷವಾದ ಒಂದು ಇದನ್ನೇ ಇಟ್ಕೊಂಡಿದ್ದಾರೆ ಅವರು. ಎಲ್ಲರಿಗೂ ಅಷ್ಟೇ ಈ ಚಿತ್ರ, ನನಗೂ ಅಷ್ಟೇ. ನೀವೇ ನೋಡಿದ್ರಲ್ಲ, ನಾನು ಪಂಜನ್ ತಾಯಿ ಅಂತ ಈ ಚಿತ್ರದಲ್ಲಿ ನಾನು ಆ್ಯಕ್ಟ್ ಮಾಡಿರೋದು. ಅದರಲ್ಲಿ ನಾನು ಹಗಲಿ ಸೇವೆ ಸಲ್ಲಿಸ್ತೀನಿ ಆ ಚಿತ್ರದಲ್ಲಿ. ಇವತ್ತು ನಾನು ಬಂದು ಹಗಲಿ ಸೇವೆ, ನನಗೆ ಸುಧೀರ್ ಅವರು ನನಗೆ ಈ ಒಂದು ಅವಕಾಶವನ್ನು ಕೊಟ್ಟರು. ಬಟ್ ಇದೊಂದು ಅಜ್ಜನ ಆಶೀರ್ವಾದವೇ ಇರಬೇಕು. ಎಷ್ಟೋ ಪವಾಡಗಳು ಅಂತಿದ್ರಲ್ಲ, ಇದೊಂದು ಮಿರಾಕಲ್ ಕೂಡ. ನಾನು ನಿಜ ಜೀವನದಲ್ಲಿ ಒಂದು ಹಗಲಿ ಸೇವೆ ನನ್ನ ಕೈಯಿಂದ ಇವರು ಮಾಡಿಸ್ಕೊಟ್ರು. ಈ ಒಂದು ಅವಕಾಶವನ್ನು ನನಗೆ ನೀವು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಅಜ್ಜನಿಗೆ ನಾನು ಬಹಳಷ್ಟು ಕೃತಜ್ಞತೆಗಳು ಹೇಳ್ತೀನಿ. ಈ ಒಂದು ಸ್ಟೇಜಲ್ಲಿ ನಮ್ಮನ್ನು ಇವಾಗಲೂ ಕೂಡ 40 years ಆಯಿತು ನಾನು ಇಂಡಸ್ಟ್ರಿಗೆ ಬಂದು, 40 ವರ್ಷ. ನೀವೆಲ್ಲ ನನ್ನ ಎಲ್ಲಿವರೆಗೂ ಪ್ರೋತ್ಸಾಹಿ ಬೆಳೆಸಿದ್ದೀರಾ. ನಿಮ್ಮೆಲ್ಲ ಅಭಿಮಾನಕ್ಕೆ ನಾನು ತುಂಬ ಚಿರಋಣಿ. ಹೀಗೆ ನಡೀತಾ ಇಲ್ಲಿ ಎಲ್ಲರಿಗೂ ಭಗವಂತ ಇರ್ತಾನೆ. ನೀವು ಹೇಳಿದ್ರಿ ಚಿತ್ರರಂಗಕ್ಕೆ ಒಂದು ಒಳ್ಳೆ ಪ್ರೇಯರ್ ಮಾಡಿ ಅಂತ. ಬೆಳಗ್ಗೆನೇ ನಾನು ಇವಾಗೊಂದು ಮೆಸೇಜ್ ಹಾಕ್ತೆ. ಅದರಲ್ಲಿ ನಾನು ಯೂನಿವರ್ಸಲ್ ಬ್ಲೆಸ್ಸಿಂಗ್ಸ್ ಎಲ್ಲ ನಮ್ಮ ಇವರಿಗೆ ಬರಲಿ ಅಂತ, ನನ್ನ ಟೀಮ್ ಅವರಿಗೆ, ನೀವೆಲ್ಲರಿಗೂ ನಾನು ಬೆಳಗ್ಗೆನೇ ಒಂದು ಬ್ಲೆಸ್ಸಿಂಗ್ಸ್ ಕೇಳ್ಕೊಂಡೆ ದೇವರ ಹತ್ರ. ನಾನು ಖಂಡಿತವಾಗ್ಲೂ ನಮ್ಮ ಚಿತ್ರರಂಗ ಬೆಳಿಬೇಕು, ಎಲ್ಲರಿಗೂ ಕೆಲಸ ಸಿಗಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. 40 ವರ್ಷದಲ್ಲಿ ತುಂಬಾ ಟಾಪ್ ಹೀರೋಗಳ ಜೊತೆ ಆಕ್ಟ್ ಮಾಡಿದ್ದೀರಿ, ಸೂಪರ್ ಹಿಟ್ ಸಿನಿಮಾ ಕೊಟ್ಟಿದ್ದೀರಿ. ಈ ಥರ ಒಂದು ಕಥೆಯಲ್ಲಿ ಭಾಗವಹಿಸಿದ್ದಕ್ಕೆ ಹೇಗೆ ಅನಿಸ್ತಾ ಇದೆ? ಗ್ರೇಟ್. ನಿಜವಾಗಿ ಹೇಳ್ತೀನಿ, ನಾನು ಈ ದೈವದ ಬಗ್ಗೆನೇ ನನಗೆ ಏನು ಗೊತ್ತಿರಲಿಲ್ಲ. ಗೊತ್ತಾಗಿದೆ ಈ ಚಿತ್ರದಲ್ಲಿ ಬಂದ ನಂತರ, ಕೊರಗಜ್ಜ ಒಂದು ದೈವ ಹೀಗಿದೆ ಅಂತೆಲ್ಲ ನನಗೆ ಗೊತ್ತಾಗಿದ್ದು. ಬಹಳಷ್ಟು ಬಿಲೀವರ್ಸ್ ಇದ್ದಾರೆ, ಇದಕ್ಕೆ ಬಹಳಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ. ಡೆಫಿನೆಟ್ಲಿ ದಿಸ್ ಮೂವಿ ವಿಲ್ ಗೋ ಟು ವಿನ್ ಅಂತ ಒಂದು ಒಳ್ಳೆ ಫ್ಯಾನ್ಸ್, ಒಂದು ಅಭಿಮಾನಿಗಳು, ಡಿವೋಟೀಸ್ ಎಲ್ಲರೂ ಇದ್ದಾರೆ. ಆಮೇಲೆ ಇಲ್ಲಿ ನಾನೊಂದು ಪ್ರತಿ ವರ್ಷ ಕೂಡ ಇವರು ಕೋಲ ಮಾಡ್ತಿದ್ವಿ. ಇವರು ಒಂದು ಜಾಗದಲ್ಲೇ ಕೋಲ ಮಾಡ್ತಾರೆ ಪ್ರತಿ ವರ್ಷವೂ ಕೂಡ. ನಾನು ಅಟೆಂಡ್ ಮಾಡಿದ್ದೀನಿ ಆ ಕೋಲದಲ್ಲಿ. ದೈವ, ಕೊರಗಜ್ಜ, ಕಲ್ಲುರ್ಟಿ, ಕುಳಿಗ, ಈ ಥರ ಹೆಸರೆಲ್ಲ ನಂಗೆ ಗೊತ್ತೇ ಇರಲಿಲ್ಲ. ಇಲ್ಲಿ ಬಂದ ನಂತರ ನಾನು ಅದನ್ನೆಲ್ಲ ತಿಳ್ಕೊಂಡೆ. ಏನೋ ಒಂದು ನನಗೆ ಎಲ್ಲ ನಂಬಿಕೆ ಬಂದಿದೆ. ನನಗೂ ಕೂಡ ಆ ಒಂದು ಬ್ಲೆಸ್ಸಿಂಗ್ಸು ಬರ್ತಾ ಇದೆ. ತುಂಬ ಖುಷಿ ಆಯಿತು ಈ ಚಿತ್ರದಲ್ಲಿ ನಾನು ಮಾಡಿದ್ದು. ಆ ಒಂದು ನಂಬಿಕೆ ಇಟ್ಕೊಂಡೇ ಬರ್ತಾ ಇದ್ದೀನಿ. ಇನ್ನು ಈ ಒಂದು ಕ್ಯಾರೆಕ್ಟರ್ ಕೂಡ ಅಷ್ಟೇ, ಚಿತ್ರದಲ್ಲಿ ನನಗೆ ಪಂಚನ್ ತಾಯಿ ಅಂತ ರೋಲ್ ಸಿಕ್ಕಿರೋದು, ಇದು ಒಂದು ದೈವದ ಕ್ಯಾರೆಕ್ಟ್ರೇ ಕೂಡ ಇದ್ದು. ನಿಜವಾಗಿ ನಾನೊಂದು ಅದೃಷ್ಟನೇ ಮಾಡಿದ್ದೀನಿ ಅನಿಸುತ್ತೆ ಈ ಒಂದು ಕ್ಯಾರೆಕ್ಟರ್ ನನಗೆ ಸಿಕ್ಕಿರೋದು. ಇಟ್ಸ್ ಆಲ್ ಪಾಸಿಟಿವ್ ವೈಬ್ಸ್ ಬರ್ತಾ ಇದೆ. ಎಲ್ಲಿ ಹೋದರೂ ಕೂಡ ಈ ಒಂದು ಚಿತ್ರದ ಬಗ್ಗೆ ಆಗಲಿ, ಇವ್ರ ಬಗ್ಗೆ ಆಗಲಿ, ನಾವು 3 ವರ್ಷದಿಂದನೂ ಎಲ್ಲ ರೀತಿಯಲ್ಲೂ ಜೊತೆಯಾಗಿ ಬರ್ತಾ ಇರೋದು ಒಂದು ಪಾಸಿಟಿವ್ ವೈಬ್ಸು. ಸೊ ಇನ್ನು ನಮಗೆ ಮುಂದಕ್ಕೆ ಇದೇ ರೀತಿ ಭಗವಂತನ ದಾರಿ ತೋರಿಸ್ತಾನೆ ಅಂತ ನಾನು ಅಂದ್ಕೊಳ್ತೀನಿ. ಐ ಆಮ್ ಸೋ ಹ್ಯಾಪಿ ಟು ವರ್ಕ್ ದಿಸ್ ಕೊರಗಜ್ಜ ಮೂವಿ. ಒನ್ಸ್ ಅಗೇನ್ ಐ ವಿಶ್ ಎವ್ರಿ ಒನ್ ಸರ್, ಐ ಬ್ಲೆಸ್ ಯು ಆಲ್. ನನಗೆ ಅನ್ನಿಸ್ತಾ ಇದೆ ಅಂದರೆ ಆಸ್ ಯೂನಿವರ್ಸಲ್ ಅಲ್ಲಿಂದ ನನಗೆ ಒಂದು ಬ್ಲೆಸ್ಸಿಂಗ್ಸ್ ಬರ್ತಿದೆ ಅಂತ ನಾನು ಫೀಲ್ ಮಾಡ್ತೀನಿ ಎವ್ರಿ ಡೇ. ಇಟ್ಸ್ ಹ್ಯಾಪನಿಂಗ್. ಇವತ್ತು ಬೆಳಗ್ಗೆನೂ ಅಷ್ಟೇ ಸಮಥಿಂಗ್ ಐ ಗಾಟ್ ಒಂದು ಪಾಸಿಟಿವ್ ವೈಬ್ಸು ಎವ್ರಿ ಡೇ ಬರ್ತಾ ಇದೆ. ಪಾಸಿಟಿವ್ ವೈಬ್ಸ್ ಇದೆ. ಈ ಮಿರಾಕಲ್ ಅಲ್ಲ ಸರ್, ಸಿನಿಮಾ ಆಗ್ತಾ ಇರುವಾಗ ನನಗೆ ಕಾರು, ನಂಗೆ ಇಷ್ಟು ಅದೊಂದು ನಿಜವಾಗ್ಲೂ ಇದೊಂದು ಬ್ಲೆಸ್ಸಿಂಗ್ಸ್. ಜೀವನ ಪೂರ್ತಿ ಡೈರೆಕ್ಷನ್ ಮಾಡಿದ್ರು ಕೂಡ ಒಂದು ಬೆಂಗಳೂರಿನಲ್ಲಿ ಸ್ಟಾರ್ಟಿಂಗ್ ಇಂದ ನಿಮ್ಮ ಪ್ರೆಸ್ ಮೀಟ್ ಆದ್ರೂ ಬರ್ತೀವಿ, ನಮಗೂ ಹಂಗೆ ಹಾಗೆ ಅಜ್ಜಿನ ಕೃಪೆ ಇದೆ ನಿಜವಾಗ್ಲೂ. ಅಷ್ಟು ಭಕ್ತಿ ಬೇಕು ಸರ್. ಭಕ್ತಿ ಇದ್ರೆ ದೇವ್ರು ಮಾತ್ರ ದೈವ ಖಂಡಿತ ಬಿಟ್ಟಾಗ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಧನ್ಯವಾದ. ಆ್ಯಕ್ಚುಲಿ ಇವತ್ತು IPL ಫೈನಲ್ ಮ್ಯಾಚ್. ನಾವು ಇದು ಪ್ಲ್ಯಾನ್ ಮಾಡುವಾಗ ಅದು ಬ್ಯಾಂಗ್ಳೂರ್ ಫೈನಲಿಗೆ ಹೋಗಿರಲಿಲ್ಲ. ಹಾಗೆ ನಿನ್ನೆ ಶನಿವಾರ ಪ್ಲ್ಯಾನ್ ಮಾಡಿದ್ದು ಆ್ಯಕ್ಚುಲಿ. ವೆಂಕಟೇಶ್ ಸರ್ ಹೇಳಿದ್ರು ನಿನ್ನೆ ರವಿಚಂದ್ರನ್ ಸರ್ ಜನ ಪ್ರೋಗ್ರಾಮ್ ಇದೆ ಅಂತ, ಸೊ ಸಂಡೇ ಇಡ್ಬೋದು ಅಂತ. ಹಾಗೆ ನಾವು ಡೇಟ್ ಫೈನಲ್ ಮಾಡಿದ್ವಿ ಮಧ್ಯಸ್ಥರ ಹತ್ರ ಹೇಳಿ.
ಸೊ ಒಂದ್ಸಲ ಇದಕ್ಕೆ ಅಖಿಲ ಸೇವೆಗೆ ಡೇಟ್ ಫೈನಲ್ ಮಾಡಿದೆ, ಆಮೇಲೆ ಚೇಂಜ್ ಮಾಡೋಕ್ಕಾಗಲ್ಲ. ಆ ಕಾರಣದಿಂದ ನಾವು ಇದನ್ನು ಇವತ್ತೇ ಕಂಟಿನ್ಯೂ ಮಾಡಬೇಕಾಯ್ತು. ಆದರೂ ಕೂಡ ಈ IPL ಫೈನಲ್ ಇಟ್ಕೊಂಡು ತಾವು ಇಷ್ಟು ಜನ ಇಲ್ಲಿ ಬಂದು ಭಾಗವಹಿಸಿದ್ರೆ ತುಂಬ ಧನ್ಯವಾದಗಳು. ನಿಮ್ಮ ಪ್ರೀತಿ ಇದೇ ರೀತಿ ಇರಲಿ ಮುಂದಕ್ಕೂ. ನೆಕ್ಸ್ಟ್ ಮೋಸ್ಟ್ಲಿ ನಾವು ಡೇಟ್ ಅನೌನ್ಸ್ಮೆಂಟೇ ಪ್ರೆಸ್ ರಿಲೀಸ್ ಮಾಡ್ತೇವೆ ಅಂದ್ಕೊಂಡಿದ್ದೀವಿ ಅಲ್ಲ, ಖಂಡಿತ. ಸೊ ಥ್ಯಾಂಕ್ ಯು ವೆರಿ ಮಚ್. ಇದಾದ ಕೂಡಲೇ ಭೋಜನದ ವ್ಯವಸ್ಥೆ, ಡಿನ್ನರ್. ಸೊ ಅದನ್ನು ನೋಡಿಕೊಂಡು IPL ನೋಡಿಕೊಂಡು